ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಂತ ಇವತ್ತು ವಿಶೇಷ? ಯಾಕಪ್ಪ? ಅಲ್ಲ, ಹಬ್ಬ ಏನಿಲ್ಲ, ಆದ್ರೂ ದೇವ್ರ ಮುಂದೆ ಹೋಳಿಗೆ ಇಟ್ಟು ಪೂಜೆ ಮಾಡಿದ್ರಲ್ಲ, ಅದಕ್ಕೆ ಕೇಳಿದೆ. ಹಬ್ಬ ಇದ್ರೇನೆ ಹೋಳಿಗೆ ಮಾಡ್ಬೇಕಾ? ನಮ್ಮ ಮನೆಗೆ ಇವತ್ತು ನೀವು ಬಂದಿದ್ದೀರಲ್ಲ, ಇದು ಹಬ್ಬಕ್ಕಿಂತ ಹೆಚ್ಚು. ಯಾವಾಗ್ಲೂ ನೀವು ದೀಪು ಹೀಗೆ ಸುಖವಾಗಿರ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಪೂಜೆ ಮಾಡಿದೆ. ಸರಿ ಸರಿ, ಹೋಗಿ ಊಟಕ್ಕೆ ಹೋಗಿ, ಕರ್ಕೊಂಡು ಹೋಗಮ್ಮ. ಬನ್ನಿ ಹೇಳಿ ಅಂದ್ರೆ ಬನ್ನಿ. ಕುಟಿ, ನೀನು ಕೂತ್ಕೋ. ಬೇಡ ಅಣ್ಣ, ನಾನು ಆಮೇಲೆ ಮಾಡ್ತೀನಿ. ಬನ್ನಿ. ಇಲ್ಲ ಹಸ್ಬೆಂಡು, ನೀವು ಊಟ ಮಾಡಿ, ನಾನು ಅಮ್ಮ ಮತ್ತೆ ಅತ್ತೆ ಜೊತೆ ಕೂತ್ಕೊಂಡು ತಿಂತೀನಿ. ದೀಪ, ಅವಳ ಪ್ರೀತಿಯಿಂದ ಹೇಳ್ತಿದ್ದಾರೆ, ಕೂತ್ಕೊಂಡು ಊಟ ಮಾಡಮ್ಮ. ಏ ದೀಪ, ಕೂತ್ಕೊಳೆ. ಇಲ್ಲ ಅಂದ್ರೆ ಅದಕ್ಕೆ ಮಾಡಿರೋ ಹೋಳಿಗೆನೆಲ್ಲ ಅಳಿಯಂದ್ರಿಗೆ ಯಾಕೆ ಖಾಲಿ ಮಾಡ್ಬಿಡ್ತೀಯ? ನಾವಿನ್ನೂ ತಿನ್ನೋರು ಇದೀವಿ. ಕೂತ್ಕೋ ಅಂದ್ರೆ ಕೂತ್ಕೋ. ಯಾಕೆ ಕೆಮ್ತಿದ್ಯಾ? ನೀರ್ ತಗೊಂಡ್ ಕುಡಿ. ನೀನೇನ್ ಚಿಕ್ಕ ಹುಡ್ಗಿನ? ನಾವೇ ಕುಡಿಸ್ಬೇಕಾ ಅದನ್ನು? ತಗೋ ಕುಡಿ. ಅಣ್ಣ, ನೋಡಿದ್ಯಾ ನಿನ್ ಮಗಳನ್ನ? ಕೆಮ್ತಾ ಇದ್ರು ನೀರ್ ತಗೊಂಡ್ ಕುಡಿಯಲ್ಲ, ಅಷ್ಟು ದೊಡ್ಡೋಳಾಗ್ಬಿಟ್ಟಿದ್ದಾಳೆ. ಇಲ್ಲ ಕಣೆ, ಅವಳು ಇನ್ನೂ ಚಿಕ್ಕ ಹುಡುಗಿನೇ ಕಣೆ. ಈ ತರ ಊಟ ಮಾಡಿ ತುಂಬಾ ದಿನ ಆಗ್ಬಿಟ್ಟಿತ್ತು. ತುಂಬಾ ಚೆನ್ನಾಗಿತ್ತತೆ, ಥ್ಯಾಂಕ್ ಯು. ಅಯ್ಯೋ, ಇದು ಥ್ಯಾಂಕ್ಸ್ ಎಲ್ಲ ಯಾಕೆ ಅಳಿ ಅಂದ್ರೆ, ನೀವು ಈ ಮನೆ ಅಳಿ ಅಂದ್ರು, ನೀವೇನ್ ಕೇಳಿದ್ರು ನಾವು ಮಾಡ್ಕೊಡ್ತೀವಿ ಅಷ್ಟೇ. ಅಡುಗೆ ಚೆನ್ನಾಗಿತ್ತು ಅಂತ ಹೊಟ್ಟೆ ತುಂಬಾ ತಿಂದ್ಬಿಟ್ಟೆ. ಒಂದ್ ರೌಂಡ್ ವಾಕಿಂಗ್ ಹೋಗಿ ಬರ್ತೀನಿ. ದೀಪ ಅವರೇ, ಬರ್ತೀರಾ? ಅಳಿ ಅಂದ್ರೆ ನಾನು ಬರ್ತೀನಿ. ನೀನ್ ಯಾಕೆ? ನಾನು ವಾಕಿಂಗ್ ಮಾಡಿ ಅಳಿಯಂದ್ರ ತರ ಸಣ್ಣಗಾಗೋಣ ಅಂತ ಅಣ್ಣ. ಗಂಡ ಹೆಂಡತಿ ವಾಕಿಂಗ್ ಹೋಗ್ತಾ ಇದಾರೆ, ಸ್ವಲ್ಪ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋ. ಇದ್ರಲ್ಲಿ ಏನ್ ಸೂಕ್ಷ್ಮ ಇದೆ ಅಣ್ಣ? ಅಯ್ಯೋ, ಶಿವಪೂಜೆನಲ್ಲಿ ಬರ್ಲಿ ಬಿಡಿ ಪಾಪ. ಅಳಿಯಂದ್ರೆ ಇವಳಿಗೆ ವಾಕಿಂಗು, ಜಾಗಿಂಗು, ರನ್ನಿಂಗು ಯಾವುದು ಆಗ್ಬರಲ್ಲ. ನೀವಿಬ್ರು ಹೋಗಿ ಬನ್ನಿ. ಸರಿ, ಬನ್ನಿ. ಹಾಡಾದ್ರೆ ಹೇಳ್ಬೋದಾ? ಅದೊಂದು ಬಾಕಿ. ಹಾಡು. ಮಲೆನಾಡಡಿಕೆ ಮೈಸೂರು ವಿಳ್ಳೆದೆಲೆ ಸೇರಿದರೆ ಕೆಂಪು, ಪೋರ ನೀನು ಪೋರಿ ನಾನು, ಕುಡಿದರೆ ತಂಪು. ಭಗವಂತ, ಈ ಕಣ್ಗಳಿಂದ ಇನ್ನು ಏನೇನ್ ನೋಡ್ಬೇಕಪ್ಪ. ನನ್ನಿಂದ ಎಂತ ದೊಡ್ಡ ತಪ್ಪಾಗೋಯ್ತು. ಅನ್ಯಾಯವಾಗಿ ಭಾವನ ಬಗ್ಗೆ ತಪ್ಪರ್ಥ ಮಾಡ್ಕೊಂಬಿಟ್ಟೆ. ಅವ್ರ ಪುಟ್ಟಿನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಅನ್ನೋ ಸತ್ಯನ ಅರ್ಥ ಮಾಡ್ಕೊಡೋದ್ರಲ್ಲಿ ಸೋತ್ಬಿಟ್ಟೆ. ನಾನು ಅವ್ರಿಗೆ ಎಷ್ಟೇ ಕಷ್ಟ ಕೊಟ್ಟಿದ್ರು ಅವ್ರದನ್ನ ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ದೆ ನಾನು ಸಾರಿ ಅಂತ ಕೇಳಿದ್ ಒಂದೇ ಒಂದು ಮಾತಿಗೆ ಪರವಾಗಿಲ್ಲ ಬಿಡಿ ಅಂತ ಹೇಳಿ ನನಗೆ ಬುಕ್ ಕೊಟ್ಟು ಓದಕ್ಕೆ ಹೇಳಿದ್ರು. ಅದು ಅಲ್ಲದೆ ಸಾವಂಚಲಿರೋ ನಮ್ಮ ಅಪ್ಪನ ಕಾಪಾಡಿದ್ರು. ನನ್ನಿಂದ ಆಗ್ತಾ ಇದ್ದ ಪಾಪ ಅಂತ ಹೇಳಿದ್ರು. ಅಂತ ದೊಡ್ಡ ಮನುಷ್ಯನ ಬಗ್ಗೆ ತಪ್ಪು ತಿಳ್ಕೊಂಡ್ಬಿಟ್ನಲ್ಲ, ಏನ್ ಮಾಡ್ಲಿ? ಏನ್ ಕೇಳಿದ್ರು ಸಮಾಧಾನ ಆಗ್ತಲ್ಲ. ಏನ್ ಮಾಡೋದು? ಮನ್ಸಿನ ಮಾತು ಹೇಳ್ಕೊಳ್ಳೋದಕ್ಕೆ ಪತ್ರ ಬರೆಯೋದೇ ಒಳ್ಳೇದು. ಏನ್ರ ನೀವಿಲ್ಲಿ? ಅಣ್ಣ, ಯಾಕೊಂಥರ ಫೀಲಿಂಗ್ ಅಲ್ಲಿ ಇದ್ಯಾ?
ಯಾರಿಗೋ ಪತ್ರ ಬರೀಬೇಕು ಅಂತಿದ್ದೆ, ಯಾರಿಗ್ ಸಂಜನಂಗ? ನಾನು ಅವಳಿಗೆ ಯಾಕೆ ಬರೀಲಿ? ಇಂದಾಗಿರೋ ತಪ್ಪಿಗೆ ಭಾವಂಗ್ ಪತ್ರ ಬರೆದು ಸಾರಿ ಕೇಳಬೇಕು. ಯಾರ್ದು ಫೋನು? ಅಯ್ಯೋ, ಯಾರ್ಯಾರೋ ಫೋನ್ ಮಾಡ್ತಿದ್ದೀರಣ್ಣ. ಯಾಕೆ ಅದೇ ಕಂಟೆಂಟ್ ಮಾಡ್ಕೊಡಿ ಅಂತ. ಬರೀದಿರಾ? ಸರಿ, ನಾನು ಪತ್ರ ಬರೀಬೇಕು, ಡಿಸ್ಟರ್ಬ್ ಮಾಡಬೇಡಿ. ಸುಬ್ಬ, ಅಣ್ಣ ಯಾರಕ್ ಪತ್ರ ಬರೀಬೇಕು ಅಂತಿದ್ದು? ಅದೇ ಅವ್ರ ಮಾವಂಗೆ. ಓ, ಸಂಜನಾ ಅತ್ತಿಗೆಗೆ ನನ್ ಕಡೆಯಿಂದ ತಪ್ಪಾಗಿದೆ ಅಂತ ಇರ್ಬೇಕು. ಗೊತ್ತಿಲ್ಲಪ್ಪ. ಇನ್ನೂ ಇಲ್ಲೇ ಇದಾರಲ್ಲ. ಅಣ್ಣ, ನಿನಗ್ ನಾನೇ ಪತ್ರ ಬರ್ಕೊಡ್ಲಾ? ನೀನಾ? ನನ್ ಸ್ಕೂಲಲ್ಲಿ ಎಲ್ಲಾರು ನನ್ನ ಹತ್ರನೇ ಪತ್ರ ಬರ್ಸೋದು. ಅದ್ಯಾಕೋ? ಯಾಕಂದ್ರೆ ನನ್ನ ಹ್ಯಾಂಡ್ ರೈಟಿಂಗ್ ಅಷ್ಟು ಸಕ್ಕತ್ತಾಗಿದೆ, ಅದಕ್ಕೆ. ಸರಿ, ಬರಿ. ಏನಂತ ಬರೀಬೇಕು ಹೇಳೋಣ? ಪ್ರೀತಿಯ ಭಾವ. ಓ ನಿಮಿಷ. ಸುಬ್ಬ, ಪ್ರೀತಿಯ ಭಾವನ? ಭಾವಂಗೆ ಎಂತ ಲೆಟರ್ ಬರುತ್ತಾರೆ? ಭಾವ ಮನೇಲೇ ಇಲ್ವಾ? ಪ್ರೀತಿಯ ಮಾವ. ಕರೆಕ್ಟ್. ಪ್ರೀತಿಯ ಮಾವ. ಆಯ್ತು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಆಯ್ತೇನಾ? ಆಯ್ತು, ನೆಕ್ಸ್ಟ್ ಹೇಳಿ. ಇಷ್ಟು ದಿನ ನಾನು ನಿಮ್ಮನ್ನು ತುಂಬಾ ಗೋಳಾಡಿಸ್ದೆ, ತುಂಬಾ ಕಷ್ಟ ಕೊಟ್ಟೆ. ಆದ್ರೆ ಈಗ ನೀವೇನು ಅಂತ ಗೊತ್ತಾಯ್ತು. ಮಾಡಿರೋ ತಪ್ಪಿಗೆ ಬರೀ ಸಾರಿ ಕೇಳಿದ್ರೆ ಸಾಕಾಗಲ್ಲ. ಅದಕ್ಕೆ ಈ ಪತ್ರ ಬರೀತಾ ಇದ್ದೀನಿ. ಇದ್ರ ಮೂಲಕ ನನಗೆ ನಿಮ್ಮೇಲಿರೋ ಗೌರವ ಏನು ಅಂತ ವ್ಯಕ್ತಪಡಿಸ್ತಾ ಇದ್ದೀನಿ. ಇನ್ಯಾವತ್ತೂ ನಾನು ನಿಮ್ಮನ್ನ ಯಾವುದೇ ಕಾರಣಕ್ಕೂ ತಪ್ಪು ತಿಳ್ಕೊಳ್ಳಲ್ಲ. ಹಾಗೆ ನೀವು ಅಷ್ಟೇ ನಮ್ಮ ಮನೆ ಮಗಳನ್ನ ಯಾವುದೇ ಕಾರಣಕ್ಕೂ ದೂರ ಮಾಡಬೇಡಿ. ನೀವು ಹ್ಞೂ ಅಂದ್ರೆ ಊರ್ ಜನದ ಮುಂದೆ ನನ್ನಿಂದ ನಿಮ್ಗಾಗಿರೋ ಅವಮಾನಕ್ಕೆ ಎಲ್ರ ಮುಂದೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಬರ್ದ್ಯಾ? ಅಣ್ಣ ಬರ್ದೆ. ಇಂತಿ ನಿಮ್ಮ ವಿಶ್ವಾಸಿ ನರಸಿಂಹ. ಇಂತಿ ನಿಮ್ಮ ವಿಶ್ವಾಸಿ ನರಸಿಂಹ. ತಗೋಣ, ಬರ್ದಾಯ್ತು. ನನಗೆ ಕೊಟ್ರೆ ಹೆಂಗೋ? ನೀವೇ ತಗೊಂಡು ಕೊಡ್ಬೇಕು. ಯಾರ್ಗೆ? ಇನ್ಯಾರಿಗೋ ಲೆಟ್ರ್ ಯಾರಿಗೆ ಬರ್ದಿದೀವೋ ಅವ್ರಿಗೆ ಅಲ್ವಾ ಅಣ್ಣ? ನೋಡಿದ್ಯಾ, ಅವನು ಗೊತ್ತಾಗ್ತಾರೆ, ನಿನ್ಗೆ ಗೊತ್ತಾಗ್ತಾ ಇಲ್ಲ ನೋಡಿ. ಆದ್ರೆ ಹುಷಾರಾಗಿ ತಗೊಂಡೋಗಿ ಅವ್ರಿಗೆ ಕೊಡ್ಬೇಕು. ಆಯ್ತಣ್ಣ, ಸ್ಪೀಡ್ ಪೋಸ್ಟ್ ಗಿಂತ ಫಾಸ್ಟ್ ಆಗಿ ಕೊಟ್ಬಿಟ್ಟು ಬರ್ತೀವಿ. ಬರಗಣಿ. ಸರಿ, ತಗೋಣ, ನಡಿಯೋ.